ದೇಶದ ಅತಿದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ರಿಸಲ್ಟ್ ಹೊರಬಿದ್ದಿದೆ. ಎಂದಿನಂತೆ ಈ ಬಾರಿಯೂ ಅಲನ್ ಕರಿಯರ್ ಇನ್ಸ್ಟಿಟ್ಯೂಟ್ ದೇಶದಲ್ಲೇ ಐತಿಹಾಸಿಕ ಯಶಸ್ಸು ಸಾಧಿಸಿ ಸದ್ದು ಮಾಡ್ತಿದೆ. ಅದರಲ್ಲೂ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಎಲೆನ್ ವಿದ್ಯಾರ್ಥಿಗಳು ನ್ಯಾಷನಲ್ ಲೆವೆಲ್ನಲ್ಲಿ ಭರ್ಜರಿ ಸಾಧನೆ ಮಾಡಿ ಬೀಗಿದ್ದಾರೆ. ಹೌದು, ಬೆಂಗಳೂರು ಎಲೆನ್ ಸಂಸ್ಥೆಯ ಕ್ಲಾಸ್ರೂಮ್ ವಿದ್ಯಾರ್ಥಿಯಾದ ದಿಗಂತ್ ಬಿಎಸ್ ಅಖಿಲ ಭಾರತ ಮಟ್ಟದಲ್ಲಿ 64ನೇ ರ್ಯಾಂಕ್ AR 64 ಪಡೆಯುವ ಮೂಲಕ ಹೆಮ್ಮೆಯ ಸಾಧನೆ ಮಾಡಿದ್ದಾರೆ. ಇವರ ಜೊತೆಗೆ ಮತ್ತೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಶ್ರೇಯಾಂಕ್ ಜೆ ನ್ಯಾಷನಲ್ ಲೆವೆಲ್ನಲ್ಲಿ 94ನೇ ರ್ಯಾಂಕ್ AR 94 ಪಡೆದು ಮುಂಚೂಣಿಯಲ್ಲಿದ್ದಾರೆ. ಈ ಅದ್ಭುತ ಯಶಸ್ಸಿನ ಬಗ್ಗೆ ಮಾತನಾಡಿರೋ ಎಲೆನ್ ದಕ್ಷಿಣ ವಲಯದ ಮುಖ್ಯಸ್ಥರಾದ ಮಹೇಶ್ ಯಾದವ್ ಅವರು, ಎಲೆನ್ ಸಂಸ್ಥೆಯು ತನ್ನ ಅತ್ಯುತ್ತಮ ಫಲಿತಾಂಶಗಳಿಗೆ ಹೆಸರುವಾಸಿಯಾಗಿದೆ. ಈ ವರ್ಷವೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ ಎಂದು ಸಂತಸ ಹಂಚಿಕೊಂಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಎಲೆನ್ ಹವಾ. ನ್ಯಾಷನಲ್ ಲೆವೆಲ್ ಡಾಮಿನೇಷನ್ ಬೆಂಗಳೂರು ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಎಲೆನ್ ಸಂಸ್ಥೆ ಈ ಬಾರಿ ಧೂಳೆಬ್ಬಿಸಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಪ್ರಕಟಿಸಿರೋ ಟಾಪ್ 10 ಪಟ್ಟಿಯಲ್ಲಿ ಬರೋಬ್ಬರಿ 5 ವಿದ್ಯಾರ್ಥಿಗಳು ಎಲೆನ್ ಸಂಸ್ಥೆಯವರು. ಇನ್ನು ಟಾಪ್ 100 ರ್ಯಾಂಕ್ಗಳಲ್ಲಿ 44 ಸಾಧಕರು ಎಲೆನ್ ಮುಕುಟಕ್ಕೆ ಸೇರಿದವರಾಗಿದ್ದಾರೆ. ಈ ಅದ್ಭುತ ಗೆಲುವಿನ ಬಗ್ಗೆ ಎಲೆನ್ ಸಂಸ್ಥೆಯ CEO ನಿತಿನ್ ಕುಕ್ರೇಜಾ ಅವರು ಎಲ್ಲಾ ಸಾಧಕ ವಿದ್ಯಾರ್ಥಿಗಳನ್ನು ಮತ್ತು ಅವರ ಪೋಷಕರನ್ನು ಅಭಿನಂದಿಸಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, NTA ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯ ಪ್ರಕಾರ 690ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ದೇಶದ ಅಗ್ರ 138 ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 60 ವಿದ್ಯಾರ್ಥಿಗಳು ಎಲೆನ್ ಸಂಸ್ಥೆಗೆ ಸೇರಿದವರಾಗಿದ್ದಾರೆ. ಇದರಲ್ಲಿ 50 ವಿದ್ಯಾರ್ಥಿಗಳು ರೆಗ್ಯುಲರ್ ತರಗತಿಯವರಾಗಿದ್ದರೆ 10 ವಿದ್ಯಾರ್ಥಿಗಳು ದೂರ ಶಿಕ್ಷಣ ಹಾಗೂ ಆನ್ಲೈನ್ ಟೆಸ್ಟ್ ಸರಣಿಯವರಾಗಿದ್ದಾರೆ. ಇದು ಎಲೆನ್ ಸಂಸ್ಥೆಯ ಶಿಕ್ಷಣದ ಗುಣಮಟ್ಟಕ್ಕೆ ಹಿಡಿದ ಕನ್ನಡಿಯಾಗಿದೆ. ರಿಸಲ್ಟ್ ಬರೋದು ತುಂಬ ಕಷ್ಟ ಇರುತ್ತೆ. ಶಿಕ್ಷಕರು ತುಂಬ ಚೆನ್ನಾಗಿದ್ದಾರೆ. ಅವರು ಸುಮ್ಮನೆ ಕೆಲಸ ಮಾಡೋಕ್ಕೋಸ್ಕರ ಕೆಲಸ ಮಾಡಲ್ಲ, ಅವ್ರ ಮನಸ್ಸಿಂದ ಕೆಲಸ ಮಾಡ್ತಾರೆ. ಮತ್ತು ಪರ್ಸನಲ್ ಲೈಫು ಸ್ಯಾಕ್ರಿಫೈಸ್ ಮಾಡಿ ತುಂಬಾ ಅಟೆನ್ಷನ್ ಕೊಡ್ತಾರೆ ಎಲ್ಲರಿಗೂ ಸ್ಟೂಡೆಂಟ್ಗೆ ಇಂಡಿವಿಜುವಲ್. ನನ್ನ ಹೆಸರು ಶ್ರೇಯಾಂಕ್ ಅಂತ. ನನ್ನ ರ್ಯಾಂಕ್ 94. ಅಲನ್ನು ಅಂದರೆ ಚೆನ್ನಾಗಿ ಸಿಸ್ಟಮ್ ಕೊಡುತ್ತೆ, ಆರಾಮಿದ್ರೆ ಇನ್ಸ್ಪೈರ್ ತುಂಬ ಮಾಡುತ್ತೆ. ಅಂದರೆ ಟೀಚರ್ಸ್ ಕಂಟಿನ್ಯೂಸ್ಲಿ ಮೋಟಿವೇಟ್ ಮಾಡ್ತಾರೆ, ನೀವು ಚೆನ್ನಾಗಿ ಮಾಡಿ ಎಷ್ಟೇ ಆದರೂ ಜಾಸ್ತಿ ಮಾಡಬೇಕು ಅಂತಲೇ ಇರ್ತಾರೆ. ಆಮೇಲೆ ಪಿಯರ್ ಗ್ರೂಪ್ ಚೆನ್ನಾಗಿದೆ, ಕಂಟಿನ್ಯೂಸ್ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಆಗಿರುತ್ತೆ. ಸೊ ಅಂದರೆ ಏನು ಯು ಟು ಡೂ ಬೆಟರ್ ಅಂತ ಅದು ಬಂದುಬಿಡ್ತಾರೆ. ನನ್ನ ಹೆಸರು ಶ್ರೇಯಾಂಕ್ ಅಂತ. ನಂದು ನೀಟಲ್ಲಿ 94 ರ್ಯಾಂಕ್ ಬಂದಿದೆ. ತುಂಬ ಹೆಮ್ಮೆ ಆಗ್ತಾಯಿದೆ ಇವತ್ತು. ಈ ದಿನ ಎಲ್ಲರಿಗೂ ಸಿಗಲ್ಲ, ಮತ್ತು ಜೀವನದಲ್ಲಿ 1-2 ದಿನ ಇರುತ್ತಷ್ಟೇ ಈ ಥರ. 2 ವರ್ಷದ್ದು ಕಠಿಣ ಪ್ರಿಪ್ರೇಷನಿಂದ ಇದು ಬಂದಿರೋದು. ಮತ್ತು ಕೊನೆಗೆ ಹಾರ್ಡ್ ವರ್ಕ್ ಮ್ಯಾಟರ್ ಆಗುತ್ತೆ, ಟೀಚರ್ ಗೈಡೆನ್ಸ್ ಮ್ಯಾಟರ್ ಆಗುತ್ತೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೊನೆಗೆ ನಿಮ್ಮ ರಿಸಲ್ಟ್ ದಿನ ತುಂಬ ಖುಷಿಯಾಗಿರ್ತೀರ. ಸೊ ಆದಷ್ಟು ಕಷ್ಟಪಡಿ ಮತ್ತು ನಿಮ್ಮ ಅಪ್ಪ ಅಮ್ಮಂಗೆ ಹೆಮ್ಮೆ ಕೊಡಿ, ಚೆನ್ನಾಗಿ ಓದಿ. ನನ್ನ ಹೆಸರು ದಿಗಂತ್ ಅಂತ. ನಾನು ಆಲ್ ಇಂಡಿಯಾ ರ್ಯಾಂಕ್ 64. ಇವತ್ತು ತುಂಬ ಸಂತೋಷ ಆಗ್ತಿದೆ ನನಗೆ. 2 ವರ್ಷದ ಕಠಿಣ ಕಷ್ಟಪಟ್ಟು ಇವತ್ತು ಚೆನ್ನಾಗಿರೋ ರಿಸಲ್ಟ್ ನೋಡಿ ತುಂಬ ಖುಷಿ ಆಗ್ತಿದೆ. ಇದರಲ್ಲಿ ಅಲೆನ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. 2 ವರ್ಷ ಕೂಡ ನನ್ನ ಟೀಚರ್ಸು ಯಾವಾಗಲೂ ನನ್ನ ಮೋಟಿವೇಟ್ ಮಾಡ್ತಾ, ನನ್ನ ಮಾರ್ಕ್ಸ್ ಕಮ್ಮಿ ಬಂದ್ರೇನು ಚೆನ್ನಾಗಿ ಮಾಡ್ಬೋದು, ನೀನು ಆಲ್ ಇಂಡಿಯಾದಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗಿಬೋದು ಅಂತ ಹೇಳಿ ಹೆಲ್ಪ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಫುಲ್. ಪೇರೆಂಟ್ಸ್ ಸಪೋರ್ಟ್. ನನ್ನ ಪೇರೆಂಟ್ಸ್ ಕೂಡ ಅಷ್ಟೇ. ನಾನು ಹಾಸ್ಟೆಲಲ್ಲಿದ್ದಿದ್ದು, ನನ್ನ ಪೇರೆಂಟ್ಸ್ ಅಲ್ಲಿ ದೂರದಿಂದನೂ ಯಾವಾಗಲೂ ದಿನ ಕಾಲ್ ಮಾಡ್ತಿದ್ದೆ. ಅವರು ಅಷ್ಟೇ, ಮಾರ್ಕ್ಸ್ ಕಮ್ಮಿ ಬಂದ್ರೇನು ಬೇಜಾರಾಗಬೇಡ, ಏನಾದರೂ ಒಂದು ಮಾಡ್ಬೋದು ಅಂತ ಹೇಳಿ ಯಾವಾಗಲೂ ಸಮಾಧಾನ ಮಾಡ್ತಿದ್ರು. ಅವ್ರಿಗೂ ನಾನು ತುಂಬ ಥ್ಯಾಂಕ್ಫುಲ್. ನನ್ನ ಹೆಸರು ದಿಗಂತ್.